ಏನೋ ನಾಗ ಆ ಕ್ಯಾನ್ ಎಲ್ಲ ತೊಳೆದಿಕ್ತೇನೋ ಹಾಂ. ಹೂ ಕಣೋ, ಎಲ್ಲ ಅಚ್ಚಕಟ್ಟಾಗಿ ಸೋಪ್ ಹಾಕಿ ಎಲ್ಲ ತೊಳೆದಿಕ್ಕಿದ್ದೀನಿ. ನನಗೆ ಒಂದು 500 ರೂಪಾಯಿ ದುಡ್ಡು ಕೊಡೋಣ, ಯಾಕೆ ಬೇಕಾಗಿತ್ತು. ಓ ಸಾಯಂಕಾಲಕ್ಕೆ ಸಂಬಳ ಕೊಡ್ತೀನಲ್ಲ ಬಿಡು, ಅವಾಗಲೇ ಇಸ್ಕೊಂಬಂತೆ. ಈಗ ಯಾಕೋ 500 ರೂಪಾಯಿ ನಿನಗೆ ಇಟ್ಟತ್ನಾಗ? ಯಾಕೂ ಇಲ್ಲ ಅಣ್ಣ, ಒಂದು ಸ್ವಲ್ಪ ಖರ್ಚಿಗೆ ದುಡ್ಡಿರಲಿಲ್ಲ, ಅದಕ್ಕೆ ಕೊಡು ಒಂದು 500 ರೂಪಾಯಿನ, ಅದ್ರಾಗೆ ಸಂಬಳದಾಗೆ ಕಟ್ ಮಾಡ್ಕೊಂಬಂತೆ. ಆಹಾ ನನ್ನ ಮಗನೇ, ಎಣ್ಣೆ ಕುಡಿಯೋಕ್ಕಲ್ವೇನಾ ದುಡ್ಡು ಕೇಳ್ತಾ ಇರೋದು ನೀನು? ಹಾಂ ಅಣ್ಣ, ಎಣ್ಣೆ ಕುಡಿಯೋಕ್ಕೆ ಅಂತಂದರೆ ಕೆಲಸ ಮಾಡ್ತೀನಿ, ಕುಡಿತೀನಿ. ನಾನೇನೇನು ಜಾಸ್ತಿ ಕುಡಿಯಲ್ಲ, ಕೊಡೋಣ ದುಡ್ಡ. ಸರಿ ಸರಿ ಕೊಡ್ತೀನಿ, ಜಾಸ್ತಿ ಎಣ್ಣೆ ಕುಡ್ದು ಹಾಳಾಗಬೇಡ, ಮನೆಗೂ ಕೊಡು ದುಡ್ಡು. ಹಾಂ ಸರಿ ಕಣಣ್ಣ, ಕೊಡ್ತೀನಿ ಹೇಳು. ತಗೊಂಡು ಹೋಗಿ ಸಾಯಂಕಾಲಕ್ಕೆ ಹೊತ್ತು ಮುಂಚೆ ಬಂದುಬಿಡು. ಸರಿ ಅಣ್ಣ, ಬತ್ತೀನಿ ಹೇಳು. ಗುಂಡಿನ ಮತ್ತೆ ಗಮ್ಮತ್ತು, ಹಣದೆ ಮೀರಿದರೆ ಆಪತ್ತು, ಅಯ್ಯೋ ಮೈಲಾರಣ್ಣ ಮೈಲಾರಣ್ಣ. ಏನೋ ಮೈಲಾರಿ, ಹಾಲೆಲ್ಲ ಚೆನ್ನಾಗಿ ಆಗ್ತಾ ಇದಾರೆ ನಮ್ಮ ಊರಿನ ಜನಗಳೆಲ್ಲನಾ? ಹಾಂ ಹೂ ಕಣ್ಣು, ಅಯ್ಯೋ ಮಸ್ತಾಗಿ ಹಾಲು ತಂದು ಹಾಕ್ತಾರೆ. ಮತ್ತೆ ನೋಡಿಲ್ಲಿ ಹಾಲು ಕ್ಯಾನ್ಗಳು ಎಷ್ಟೊಂದು ಇದಾವೆ ಅಂತಾನ. ಹಾಂ ಓ ಹೌದೇನು? ಯಾರು ಜಾಸ್ತಿ ಹಾಲು ಹಾಕ್ತಾರೆ ನಮ್ಮೂರಿಗೆ? ಹಾಂ ಇನ್ಯಾರಣ್ಣ, ನಿನ್ನ ಅಳಿಯ ಮಗಳು ಇಲ್ವಾ ನಂದಿನಿ ಮತ್ತೆ ಸಿದ್ಧ, ಅವರೇ ದಿನಾನ ಹಾಲ 45 ಲೀಟ್ರು ಹಾಕ್ತಾರೆ ಗೊತ್ತಾ. 5 ಹಸು ಸೀಮೆ ಹಸುಗಳ್ನ ಕಟ್ಕೊಂಡಿದ್ದಾರಲ್ಲ, ಚೆನ್ನಾಗಿ ಮೇಯಿಸ್ತಾರಲ್ಲ, ಹುಲ್ಲು ಆಮೇಲೆ ಹಿಂಡಿ ಬೂಸ ಎಲ್ಲನ. ಅದಕ್ಕೆ ಎದ್ದಾಗ 22 ಲೀಟ್ರ್ ಹಾಕ್ತಾರೆ, ಸಾಯಂಕಾಲದ ಹೊತ್ನಾಗ 23 ಲೀಟ್ರ್ ಹಾಕ್ತಾರೆ, 45 ಲೀಟ್ರು ದಿನ. ಹಾಂ ಅಲ್ಲ ಈ ತಿಂಗಳಲ್ಲಿ ಅಂತೂ ದಿನ 45 ಲೀಟ್ರಿಗಿನ್ನ ಕಮ್ಮಿನೇ ಇಲ್ಲ, ಒಂದೊಂದು ಲೀಟ್ರ್ ಜಾಸ್ತಿನೇ ಹಾಕ್ತಾರೆ ಒಂದೊಂದು ದಿವಸ. ಹಾಂ ನನ್ನ ಅಳಿಯ ಅಂತ ಯಾಕೆ ಹೇಳ್ತೀಯಪ್ಪ, ಸಿದ್ಧ ಅಂತ ಹೇಳು ಸಾಕು. ಹಾಂ ಸರಿ ಸರಿ, ಹಾಕ್ಲಿ ಬಿಡು. ಹಾಂ ಈ ನಮ್ಮೂರಿನ ಹಾಲಿನ ಸಂಘಕ್ಕೆ ನೀನು ಅಧ್ಯಕ್ಷ ಅಲ್ವೇನಣ್ಣ? ಈ ಸಲ ಅದೇ ಅತ್ಯುತ್ತಮ ಹಾಲು ಉತ್ಪಾದಕ ಪ್ರಶಸ್ತಿ ಕೊಡ್ತಾರಲ್ಲ ವರ್ಷನ, ಅದಕ್ಕೆ ನಿನ್ನ ಅಳಿಯನ್ನೇ ಆಯ್ಕೆ ಮಾಡೋಣ. ಮೈಲಾರಪ್ಪ, ಏನು ಮಾತಾಡ್ತಾ ಇದೆಯಾ? ಏನೋ ನೆನ್ನೆ ಮನೆ ಒಂದು 3-4 ತಿಂಗಳಿಂದ ಹಾಲು ಹಾಕ್ತಾ ಇದ್ದಾರೆ ಅಷ್ಟೇ, ಅವ್ರನ್ನ ಹೆಂಗೆ ಆಯ್ಕೆ ಮಾಡೋಕ್ಕಾಗುತ್ತೆ? ಹಾಂ ಇನ್ನೂ ಮಸ್ತಾಗಿದ್ದಾರೆ ತಾನೆ ನಮ್ಮೂರಿಗೆ ಹಾಲು ಹಾಕೋಂಥವ್ರು. ಹಾಂ ನೆನ್ನೆ ಮನೆ ಬಂದಿರೋರಿಗೆ ಪ್ರಶಸ್ತಿ ಕೊಡೋಕ್ಕಾಗುತ್ತೇನ್ರಿ? ಏನು ಮಾತಾಡ್ತಾ ಇದ್ದೀರಾ ನೀವು? ಇರ್ಬೋದಣ್ಣ, ಆದರೆ ಅವರು ವರ್ಷದಿಂದ ಹಾಕೋ ಅಂತ ಹಾಲನ್ನ ಇವರು 3 ತಿಂಗಳಲ್ಲೇ ಹಾಕಿದ್ದಾರೆ ಗೊತ್ತಾ, ಅದಕ್ಕಿಂತ ಜಾಸ್ತಿನೇ ಹಾಕಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ಕಣೋ, ನಿನ್ನ ಅಳಿಯನ್ನೇ ಆಯ್ಕೆ ಮಾಡು. ಇಲ್ಲಪ್ಪ, ವರ್ಷದಿಂದನ ಲೆಕ್ಕ ಹಾಕಬೇಕು, ಯಾರ್ಯಾರು ಎಷ್ಟೆಷ್ಟು ಹಾಲು ಹಾಕ್ಯವ್ರೆ, ಯಾರು ಜಾಸ್ತಿ ಗುಡ್ ಕ್ವಾಲಿಟಿ ಇರುವಂಥ ಹಾಲು ಕೊಟ್ಟಿದ್ದಾರೆ, ಅದನ್ನೆಲ್ಲನ ಬರ್ದಿರ್ತೀವಲ್ಲ ರಿಜಿಸ್ಟ್ರ್ ಬುಕ್ಕಲ್ಲಿ, ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಆಯ್ಕೆ ಮಾಡೋದು. ಆಯ್ತಣ್ಣ, ನಿಮ್ಮಿಷ್ಟ, ನೀವೇ ಅಧ್ಯಕ್ಷರು, ನಿಮ್ಮ ಕೈಯಲ್ಲೈತೆ ಎಲ್ಲನ. ನೋಡಿ ಅಲ್ಲ, ಕಷ್ಟಪಟ್ಟು ಕೆಲಸ ಮಾಡಿ ಒಳ್ಳೆ ಕ್ವಾಲಿಟಿ ಇರೋಂಥ ಹಾಲನ್ನೇ ಹಾಕ್ತಾನೆ ನಿನ್ನ ಅಳಿಯ ಸಿದ್ಧ. ದಿನಾನ ಬೆಳಗ್ಗೆ ಸಾಯಂಕಾಲ ಕಷ್ಟಪಟ್ಟು ದುಡಿತಾರೆ. ನಿನ್ನ ಮಗಳೂ ಅಷ್ಟೇ ಗಂಡನ ಜೊತೆ ಸೇರ್ಕೊಂಡು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಅವರು. ಹಾಂ ತಿಂಗಳಿಗೆ 45,000 ರಿಂದ 50,000 ರೂಪಾಯಿ ದುಡಿತಾರೆ ಕಣಣ್ಣ ಹಾಲಲ್ಲಿ ಅವರು. ಹಾಂ ಇನ್ನು 45,000 ರಿಂದ 50,000 ರೂಪಾಯಿ ಆಗುತ್ತಾ ಹಾಲಿಂದ ದುಡ್ಡು ಅವ್ರದ್ದು? ಹಾಂ ಹ್ಞೂ ಕಣೋ, ಯಾಕಣೋ ಗೊತ್ತಿಲ್ವಾ ನಿನಗೆ? ಒಂದು ದಿವಸಕ್ಕೆ ಒಂದು ಟೈಮ್ಗೆ ಅವರು 22 ಲೀಟ್ರ್ ಹಾಕ್ತಾರೆ, ಒಂದು ಟೈಮ್ಗೆ 23 ಲೀಟ್ರ್ ಹಾಕ್ತಾರೆ. ಹಾಂ ಅಂದರೆ ದಿವಸಕ್ಕೆ 45 ಲೀಟ್ರ್ ಆಯಿತು ಅಂದರೆ ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕೋಣ ನೀನೇನೆ, ಅವಾಗ ಗೊತ್ತಾಗುತ್ತೆ ನಿನಗೆ ಎಷ್ಟಾಗುತ್ತೆ ದುಡ್ಡು ಅಂತನಾ. ಹೌದಾ? ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ ಕಣಪ್ಪ. ಹಾಲ್ನಾಗೂ ಇಷ್ಟು 50,000 ಗಟ್ಟಲೆ ಸಂಬಳ ತಗೋಬೋದು ಅಂತ ನನಗೆ ಈಗಲೇ ಗೊತ್ತಾಗ್ತಾ ಇರೋದು. ನಿಜವಾಗ್ಲೂ ಅಷ್ಟೊಂದು ಬರುತ್ತೆ ಅವ್ರಿಗೆ? ದಿನ ಅಷ್ಟೇ ಆಡ್ತಾರೆ ಹಾಲು ಅವರು? ಹ್ಞೂ ಕಣೋ, ರಿಜಿಸ್ಟ್ರ್ ಬುಕ್ ಐತಲ್ಲ ಬರ್ದಿರೋದೆಲ್ಲನ. ದಿನ ಎದ್ದು ಬೆಳಗ್ಗೆ ಎಷ್ಟು ಲೀಟ್ರ್ ಹಾಕ್ತಾರೆ, ಸಾಯಂಕಾಲ ಎಷ್ಟು ಲೀಟ್ರ್ ಹಾಕ್ತಾರೆ ಅಂತನ. ಹಾಂ ರಿಜಿಸ್ಟ್ರ್ ಬುಕ್ ಐತೆ, ಬಾ. ಅಷ್ಟೇ, ನನ್ನ ಮೇಲೆ ಯಾಕೆ ಅನುಮಾನ ಇದ್ದರೆ ನೀನು ಅದನ್ನೇ ನೋಡ್ಬಾರಣ, ನಾವೇನು ತಪ್ಪು ಬರೆಯಲ್ಲ ಅದಕ್ಕೇನು. ಹಾಂ ಎಷ್ಟು ತರ್ತಾರೋ ಅಷ್ಟನ್ನೇ ಬರಿತೀವಿ. ಹೌದಾ? ಸರಿ ಸರಿ ಆಯಿತು, ನೋಡೋಣ ಬಿಡು, ಹೋಗ್ತೀನಿ ನಾನು. ಹೆಂಗೆ ನಡೀತೈತೆ ಏನು ಅಂತೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೋಡೋಣ ಇನ್ನು. ಅಪ್ಪ ಅಪ್ಪ ನೋಡ್ದೇನಪ್ಪ, ನಿನ್ನ ಅಳಿಯ ಬುದ್ಧಿವಂತ ಅಲ್ಲ, ಓದಿಲ್ಲ ಅಂತೇಳಿ ಹೇಳ್ತಿದ್ದೆ. ನೋಡಿದ್ರ ಈಗ 50,000 ರೂಪಾಯಿ ದುಡಿತಾರೆ ನನ್ನ ಗಂಡ. ಈಗಲಾದ್ರೂ ಇವ್ರನ್ನ ನಿನ್ನ ಅಳಿಯ ಅಂತ ಒಪ್ಕೊಂಡು ನಮ್ಮಿಬ್ರು ಮನೆ ಕರಿತೀನಪ್ಪ. ನೋಡು, ನಾನು ಮನೆಗೆ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ, ನಿಮ್ಮಿಬ್ರು ಮಾತಾಡ್ಸ್ಬಾರ್ದು, ನಿಮ್ಮನ್ನು ನೋಡಬಾರ್ದು ಅಂತ ಹೇಳಿ. ಹಂಗಂತ ಹೇಳಿ ನೀನು ನಮ್ಮನ್ನು ಮಾತಾಡ್ಸಕ್ಕೆ ಬರಬಾರ್ದು. ನೀನು ಅಷ್ಟೇ, ನಿನಗೂ ಅನ್ವಯ ಆಗುತ್ತೆ. ನಮ್ಮ ಮನೆಯವ್ರನ್ನ ಯಾರನ್ನೂ ನೀವಿಬ್ರು ಮಾತಾಡ್ಸಂಗಿಲ್ಲ ಅಷ್ಟೇ. ಹಾಂ ಇದ್ಯಾಕಪ್ಪ ಹಿಂಗ್ ಮಾತಾಡ್ತಾ ಇದ್ಯಾ? ಅಲ್ಲ ಈಗ ತಾನೇನೆ ಅಷ್ಟೊಂದು ದುಡಿತಾನ ಅಳಿಯ ಅಂತ ಹೇಳಿ ಸಂತೋಷ ಪಟ್ಟೆ, ಈಗ ನಮ್ಮ ಅಕ್ಕ ಕಂಡ ತಕ್ಷಣ ಯಾಕಪ್ಪ ಹಿಂಗೆ ಸಿಟ್ ಮಾಡ್ಕೊಂತ ಇದ್ಯಾ? ನಾವು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿ ತೋರಿಸ್ತೀವಿ ನೋಡು. ಬರೀ ಸಾಫ್ಟ್ವೇರ್ ಇಂಜಿನಿಯರು ದೊಡ್ಡ ದೊಡ್ಡ ಶ್ರೀಮಂತರು ಮಾತ್ರನೇ ಸಾಧಿಸ್ತಾರೆ ಅಂತ ನೀನು ತಿಳ್ಕೊಂಡಿದ್ದೆ ತಾನೆ? ನನ್ನ ಗಂಡನೂ ಸಾಧಿಸ್ತಾರೆ ಒಂದಲ್ಲ ಒಂದ್ ದಿವಸ. ಈ ಬ್ಯಾಂಕಿನ ಲೋನ್ ಎಲ್ಲನ ಇನ್ನೇನು ಸದ್ಯದಲ್ಲೇ ತೀರುತ್ತೆ. ಅದಾದ್ಮೇಲೆ ನೋಡಿ ನಾವು ಒಂದು ಎಲ್ಲಾದ್ರೂ ದೊಡ್ಡ ಮನೆನೇ ತಗೊಂತೀವಿ. ಅದು ಕನಸಿನ ಮಾತು ಅಲ್ಲ. ಹಿಂಗೆ ಹಾಲು ಹಾಕಿ ಬೆಳೆ ಬೆಳೆದು ಅವರೆಲ್ಲ ಮನೆ ಆಗಲಿ ಸೈಟ್ ಆಗಲಿ ಈ ಒಂದು ರೂಮನ್ನು ತಗೋಕ್ಕಾಗಲ್ಲ. ಏನು ಕನ್ಸ್ಕೊಳ್ತಾ ಇದೆಯಾ ನೀನು? ಸುಮ್ಮನೆ ಈ ಥರ ಎಲ್ಲ ಹಾಸಿ ಇಕ್ಕೊಂಬಿಡ. ಮೊದಲು ಸಾಲ ತೀರ್ಸೋದು ಕಲ್ತ್ಕ. ಹಾಲೇನು ಏನು ವರ್ಷ ಇಡೀ ಬರುತ್ತಾ? ಹಸುಗಳು ಒದ್ಕೊಂತವೆ.
ಅವಾಗ ಹಾಲು ಕರಿಯಲ್ಲ. ಅದೆಲ್ಲ ಯೋಚನೆ ಮಾಡು. ಎಷ್ಟು ಕಷ್ಟ ಇರುತ್ತೆ. ಹುಲ್ಲು ಹಾಕ್ಬೇಕು, ಸಗಣಿ ಬಾಸ್ ಹಾಕ್ಬೇಕು, ಅವಕ್ಕೆ ಹಿಂಡಿ ಬೂಸ ಮುಸ್ರೆ ಎಲ್ಲ ಇಕ್ಬೇಕು. ಅದೆಲ್ಲನ ಮಾಡಿಕೊಂಡು ನೀನು ಮನೆ ತಾಂತೀನಿ ಅಂತ ಹೇಳ್ತಾ ಇದೆಯಲ್ಲ. ಆಯಿತು, ಒಳ್ಳೇದಾಗಲಿ, ಬರ್ತೀನಿ. ಅಂದ್ರೆ ನಮಗೆ ಮನೆ ತಾಮಕ್ಕೆ ಆಗಲ್ಲ, ಅಷ್ಟೊಂದು ದುಡಿಯಕ್ಕಾಗಲ್ಲ ಅಂತನಾ? ಅದೆಲ್ಲ ನಮಗೂ ಗೊತ್ತಪ್ಪ. ಆದ್ರೂ ನಾವು 5 ಹಸುಗಳು ತಗೊಂಡಿದೀವಿ. ಇದೆಲ್ಲ ಬ್ಯಾಂಕ್ ಎಲ್ಲ ಸಾಲ ತೀರಿದ್ಮೇಲೆ ನೋಡಿ, ಬೇಕು ಅಂದ್ರೆ ಇನ್ನೊಂದು 2 ಹಸ ತಗೋತೀವಿ. ನಾವು ಅಂದ್ಕೊಂಡಿದ್ನ ಸಾಧಿಸಿ ತೋರಿಸ್ತೀವಿ. ಅವಾಗ್ಲಾದ್ರೂ ನೀವು ನಮ್ಮನ್ನ ಅಳಿಯ ಮಗಳು ಅಂತನ ಸ್ವೀಕರಿಸ್ತಿರೋ ಇಲ್ವೋ ನೋಡೋಣ. ಸರಿ ಆಯ್ತು, ಹೋಗ್ ಬನ್ನಿಯಪ್ಪ. ಏನಮ್ಮ ನಂದಿನಿ, ನಿಮ್ಮ ಅಪ್ಪನ ಮಾತಿಂದ ಬೇಜಾರಾಯ್ತಾ? ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಇರು. ಇಲ್ಲಣ್ಣ, ಈಗೇನ್ ಬೇಜಾರೇನೋ ಇಲ್ಲ. ನಮ್ಮಪ್ಪ ಒಂದಲ್ಲ ಒಂದ್ ದಿವಸ ನಮ್ಮಿಬ್ರು ಒಪ್ಕೊಂತಾರೆ ಅಂತ ನನಗೆ ನಂಬಿಕೆ ಇದೆ. ಆ ತರ ನಾವು ಬದುಕಿ ತೋರಿಸ್ತೀವಿ. ಆಯ್ತಮ್ಮ, ನಿಮ್ಮ ಆಸೆ ಎಲ್ಲನ ಈಡೇರಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊತೀನಿ. ನಾನಿವಾಗ ನಿಮ್ಮನ್ನು ಬರೋಕ್ಕೆ ಏನು ಕೇಳಿದೆ ಅಂದರೆ, ಈ ವರ್ಷದಲ್ಲಿ ಹಾಲು ಹಾಕೋರ್ದು ಅತಿ ಹೆಚ್ಚು ಹಾಲು ಹಾಕಿರೋರ ಪಟ್ಟಿಲಿ ನೀವೇ ಮೊದಲಿದ್ದೀರಾ. ಅದಕ್ಕೆ ಈ ವರ್ಷ ನಮ್ಮ ಸಂಘದಿಂದ ಆಯ್ಕೆ ಮಾಡ್ತಾರೆ ಅತ್ಯುತ್ತಮ ಹಾಲು ಉತ್ಪಾದಕರು ಅಂತ ಹೇಳಿ. ಅದಕ್ಕೆ ನಿಮ್ಮ ಹೆಸರನ್ನ ಕೊಡೋಣ ಅಂತ ಇದ್ದೀನಿ. ಅದಕ್ಕೆ ಹೇಳೋಣ ಅಂತ ಕರೆದೆ. ಹೌದೇನಣ್ಣ, ನಾವೇನ ಜಾಸ್ತಿ ಹಾಲು ಹಾಕಿರೋದು? ನಾವಿನ್ನು 3 ತಿಂಗಳಿಂದ ಅಷ್ಟೇ ಅಲ್ವಾ ಹಾಲು ಹಾಕ್ತಾ ಇರೋದು? ಅಂದರೆ ವರ್ಷದಿಂದ ಆಗ್ತಾ ಇರೋರು. ಅಯ್ಯೋ, ನಮ್ಮೂರಲ್ಲಿ ನಿಮ್ಮಷ್ಟು 5 ಹಸುಗಳು ಕಟ್ಕೊಂಡಿರೋರು ಯಾರಿದ್ದಾರೆ ಹೇಳು? ಎಲ್ಲ 1-2 ಹಸುಗಳು ಕಟ್ಕೊಂಡಿರೋರೆ. ಅವ್ರು ಯಾರೂ ಎಲ್ಲ ಡೈಲಿ ನಾವು ಒಂದು 5 ಲೀಟ್ರು 10 ಲೀಟ್ರು ಅಷ್ಟೇ ಹಾಕೋದು. ನೀವು ಮಾತ್ರನೇ 45 ಲೀಟ್ರು ಹಾಕೋದು. ಅದಕ್ಕೆ ನೀವೇ ಆಯ್ಕೆ ಆಗ್ತೀರಿ ಅನ್ನೋ ನಂಬಿಕೆ ಐತೆ. ಆದರೆ ನಿಮ್ಮ ಮಾವ ಏನಂತಾರೋ ಏನಪ್ಪ, ಅವರೇ ಅಧ್ಯಕ್ಷರಲ್ವಾ, ನಿಮ್ಮ ಮೇಲೆ ಬೇರೆ ಅವ್ರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಆಯ್ಕೆ ಮಾಡ್ತಾರೋ ಇಲ್ವೋ ಅಂತ ನನಗೆ ಅದೇ ಅನುಮಾನ ಅಷ್ಟೇನೆ. ಅವ್ರು ಯಾರೋ ಪಕ್ಕದೂರವರು ಇದಾರಲ್ಲಣ್ಣ, 3 ಹಸುಗಳನ್ನ ಕಟ್ಕೊಂಡಿರೋರು. ಅಯ್ಯೋ ನಂದಿನಿ, ಅವ್ರು ಸುಮ್ಮನೆ ಕಟ್ಕೊಂಡಿರೋದಷ್ಟೇ, ಸರಿಯಾಗಿ ನೋಡ್ಕೊಂಬಲ್ಲ. ಹಾಲೂ ಅಷ್ಟೇ ಸರಿಯಾಗಿ ತಂದು ಹಾಕಲ್ಲ ಅವರು. ಕ್ವಾಲಿಟಿನೂ ಕಡಿಮೆ ಅವ್ರದ್ದು. ಅದಕ್ಕೇನೆ ನೀವೇ ಸೆಲೆಕ್ಟ್ ಆಗ್ತೀರಾ ಅಂತ ನನಗನ್ನಿಸ್ತೈತೆ. ಸೆಲೆಕ್ಟ್ ಏನಕ್ಕಪ್ಪ? ಏನಕ್ಕೆ ಸೆಲೆಕ್ಟ್ ಗಿಲೆಕ್ಟ್ ಅಂತ ಇದೆಯಾ? ಇವ್ರು ಏನಕ್ಕೆ ಸೆಲೆಕ್ಟ್ ಆಗ್ತಾರೆ? ಯಾಕಂದ್ರೆ ಜಯಕ್ಕಯ್ಯ, ಈ ವರ್ಷ ಯಾರು ಹಾಲು ಜಾಸ್ತಿ ಹಾಕಿರ್ತಾರೋ, ಯಾರು ಕ್ವಾಲಿಟಿ ಇರೋ ಹಾಲು ಹಾಕಿರ್ತಾರೋ ಅವ್ರಿಗೆ ನಮ್ಮ ಸಂಘದಿಂದನ ಪ್ರಶಸ್ತಿ ಕೊಡ್ತಾರೆ. ಅದಕ್ಕೆ ಇವರಿಬ್ರು ಆಯ್ಕೆ ಮಾಡ್ಬೋದು ಅಂತ ಹೇಳ್ತಿದ್ದೆ ಅಷ್ಟೇನೆ. ನೀವೇನು ಹಾಲು ಹಾಕಲ್ವಲ್ಲ, ನೀನು ಯಾಕೆ ಬಂದೆ? ಹೌದಾ? ಪ್ರಶಸ್ತಿ ಅಂದ್ರೆ ಏನ್ ಕೊಡ್ತಾರೆ? ಪ್ರಶಸ್ತಿ ಅಂದ್ರೆ ಫಾರಿನ್ ಹೋಗಕ್ಕೆ 2 ಟಿಕೆಟ್ ಫ್ರೀಯಾಗಿ ಕೊಡ್ತಾರತ್ತೆ. ಫಾರಿನ್ ಹೋಗಕ್ಕೆ ಫ್ರೀ ಟಿಕೆಟ್ ಕೊಡ್ತಾರ? ಯಾತ್ರೆಗೆ? ನಡ್ಕೊಂಡು ಹೋಗಕ್ಕೆ. ನಡ್ಕೊಂಡು ಫಾರಿನ್ ಹೋಗ್ತಾರೇನೆ? ಏನ್ ಹಿಂಗೆ ಹೇಳ್ತಾ ಇದ್ಯಾ? ಇನ್ನೇನತ್ತೆ, ಫಾರಿನ್ ಹೋಗೋರು ನಡ್ಕೊಂಡು ಹೋಗ್ತಾರೆ? ಫ್ಲೈಟ್ ಅಲ್ಲಿ ತಾನೆ, ವಿಮಾನದಾಗ ತಾನೆ ಹೋಗೋದು. ವಿಮಾನ ಟಿಕೆಟ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಅಮೇರಿಕಾ ಕಳಿಸ್ತಾರೆ ನಮ್ಮನ್ನ. ಹಾಲು ಹಾಕೋದ್ರಿಂದನ ಫಾರಿನ್ಗೆಲ್ಲ ಹೋಗ್ಬೋದಾ? ಅಯ್ಯೋ ದೇವ್ರಿ, ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಏನು ಜಯಕ್ಕಯ್ಯ ಹಂಗೆ ಯೋಚನೆ ಮಾಡ್ತಾ ಇದೆಯಾ? ನೋಡು, ನೀನು ನಾಳೆಯಿಂದನ ಹಾಲು ಹಾಕು. ನಿನ್ಗೂ ಮುಂದಿನ ವರ್ಷ ಫ್ರೀ ಟಿಕೆಟ್ ಸಿಗ್ಬೋದು ಫಾರಿನ್ಗೆ ಹೋಗೋಕ್ಕೆ. ನಿಜನೇನೋ ಮೈಲಾರಣ್ಣಯ್ಯ ನೀನು ಹೇಳ್ತಾ ಇರೋದು? ಹಾಲು ಚಾನೆ ಹಾಕೋರ್ಗೆ ಫಾರಿನ್ ಟ್ರಿಪ್ ಕಳಿಸ್ತಾರ? ಹ್ಞೂ ಕಣತೆ, ಯಾಕೆ ಸುಳ್ಳು ಹೇಳೋಣ? ನೀನು ಒಂದು 5 ಹಸ ತಗೊಂಡು ನೀನು ದಿನಾನ ನಮ್ಗಿನ ಜಾಸ್ತಿ ಹಾಲು ಹಾಕು. ಅವಾಗ ಮುಂದಿನ ಸಲ ನೀನು ಫಾರಿನ್ಗೆ ಹೋಗ್ಬೋದು. ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ ದೇಶ ಇಷ್ಟ ಆಗುತ್ತೋ ಆ ದೇಶಕ್ಕೆ ವಿಮಾನದಾಗ ಕಳಿಸ್ತಾರೆ. ನೀನು ಮಾವನ ಜೊತೆಗೆ ಆರಾಮಾಗಿ ಸುತ್ತಾಡ್ಕೊಂಡ್ ಬರ್ಬೋದು 1 ವಾರ. ಹೌದಾ? ಅಯ್ಯೋ ರಾಮ, ನಾನು ನನ್ನ ಗಂಡ ಇಬ್ರು ಹಸ ಮೇಸೋದೇ ಒಳ್ಳೇದು ಅನ್ಸುತ್ತೆ. ನೋಡ್ತಾ ಇದ್ರೆ ನನಗೆ ಈ ಹೊಸ ಮೇಸೋದು ಎಲ್ಲನ ಒಂಥರ ಕೇವಲ ಇದೆಲ್ಲ ನನ್ನ ಲೆಕ್ಕನೇ ಇಲ್ಲ ಅಂದ್ಕೊಂಡಿದ್ದೆ. ಹೊಸ ಮೇಸಿ ಹಾಲು ಹಾಕೋದ್ರಿಂದ ಇಷ್ಟೆಲ್ಲ ಉಪಯೋಗ ಐತಿ ಅಂತ ಇವತ್ತೇ ಗೊತ್ತಾಗಿದ್ದು. ನಾನು ನಾಳೆಯಿಂದನೇ ನಿಮ್ಮ ಮಾವನಿಗೆ ಹೇಳ್ತೀನಿ, ಒಂದು 5 ಹೊಸ ಸೀಮೆಸುಗಳನ್ನ ತಗೊಂಬ, ನಾವು ಹಾಲು ಕರ್ದು ಹಾಕಿ ನಾವು ಫಾರಿನ್ಗೆ ಹೋಗೋಣ ಅಂತಾನ. ಆಯ್ತತೆ, ಹೋಗು ಬೇಗ ಹಸ ತಗೊಂಡು ಹಾಲು ಹಾಕ್ರಿ. ಜಯಕ್ಕಯ್ಯ ನಿಂತ್ಕೋ. ಏನಪ್ಪ? ಅಯ್ಯೋ, ಇದೆಲ್ಲ ನಿಜ ಅನ್ಕೊಂಡ? ಇಲ್ಲ ಕಣಕೋ. ಅಯ್ಯೋ ಅಲ್ಲ, ಫಾರಿನ್ ಟ್ರಿಪ್ಪು ಇಲ್ಲ, ಎಂಥದ್ದು ಇಲ್ಲ. ಪ್ರಶಸ್ತಿ ಅಂದರೆ ಏನೋ ಒಂದು 25,000 ರೂಪಾಯಿ ಬಹುಮಾನ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದನ. ಅಷ್ಟೇನೆ, ಇನ್ನೇನು ಇಲ್ಲ. ಅಷ್ಟೇನಾ? ಮತ್ತೆ ಇವಳು ಫಾರಿನ್ ಟ್ರಿಪ್ ಕಳಿಸ್ತಾರೆ ಅಂತ ಹೇಳ್ತಾಳೆ. ನಂದಿನಿ, ನಂತಗೇನೆ ಸುಳ್ಳು ಹೇಳ್ತೀಯೇನೆ? ಮತ್ತೆ ಸುಮ್ಮನೆ ತಮಾಷೆ ಮಾಡಿದತ್ತೆ. ನಿನ್ನ ಹತ್ರ ತಮಾಷೆ ಮಾಡಿದೆ, ಯಾರ ಹತ್ರ ತಮಾಷೆ ಮಾಡೋಕ್ಕಾಗುತ್ತೆ? ಹೋಗು, ಹಸುಗಳ ತಗೋ ಹೋಗು, ನಿನ್ಗೂ ಪ್ರಶಸ್ತಿ ಸಿಗುತ್ತೆ. ಅದು ಸರಿನೇ, 25,000 ರೂಪಾಯಿ ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಯಾರು ಬಿಡ್ತಾರೆ ಹೇಳು? ನಾನು ಸುಮ್ಮನೆ ನಿಮ್ಮ ಮಾವನಿಗೆ ಹೇಳಿ ಹೊಸ ತಗೊಂಡು ಹಾಲು ಹಾಕ್ತೀನಿ. ಅದೇ ಒಳ್ಳೇದು. ನೀವು ತಿಂಗಳಿಗೆ ಎಷ್ಟು ದುಡಿತೀರಾ? ಜಾಸ್ತಿ ಇನ್ನು ಏನು ಇಲ್ಲ ಕಣ್ಜಯಮ್ಮ. ಇವರು ತಿಂಗಳಿಗೆ 45,000 ರಿಂದ 50,000 ರೂಪಾಯಿ ದುಡಿತಾರೆ ಅಷ್ಟೇ. 45,000 ರಿಂದ 50,000 ರೂಪಾಯಿ ಅಷ್ಟೇ ಅಂತ ಹೇಳ್ತಾ ಇದೆಯಲ್ಲಣ್ಣ? ಅಯ್ಯೋ ಹಾಲು ಹಾಕೋದ್ರಿಂದ ಅಷ್ಟೊಂದು ದುಡಿಬೋದಾ? ಮತ್ತೆ ನೀನು ಟ್ರೈ ಮಾಡು, ನಿನ್ಗೂ ಗೊತ್ತಾಗುತ್ತೆ 50,000 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಇರುತ್ತೆ ಅಂತನ. ಹೋಗು, ಈಗ್ಲೇನೆ ಮಾವನಿಗೆ ಒಪ್ಸ್ಬಿಟ್ಟು ನೀನು ಒಂದು 5 ಹಸ ತಗೋ. ಸರಿ ನೋಡೋಣ. ಅಷ್ಟೊಂದು ದುಡ್ಡು ಬೇಕಲ್ಲ? ಅಷ್ಟು 5 ಸೀಮೆಸುಗಳು ತಗೋಬೇಕಂದ್ರೆ ಏನಿಲ್ಲ ಅಂದ್ರೂ ಕನಿಷ್ಠ 3 ಲಕ್ಷ ಬೇಕು. ಒಳ್ಳೆ ಹಸ ಹಾಲು ಕರಿ ಅಂತ ತಗಂತೀನಿ.
ಮಾಡ್ತೀವಿ ಅಂದ್ರೆ ಅಷ್ಟೊಂದು ದುಡ್ಡು ಎಲ್ಲಿ ತರೋದು ಈಗ? ಹೆಂಗೋ ನೋಡೋಣ, ಮೊದಲು ನಿಮ್ಮ ಮಾವನ ಕೇಳ್ತೀನಿ ಹೋಗಿ. ನಮ್ಮ ಅತ್ತೆ ಫಾರಿನ್ ಟ್ರಿಪ್ ಅಂದ ತಕ್ಷಣ ನಿಜ ಇರ್ಬೋದು ಅಂತ ತಿಳ್ಕೊಬಿಡ್ತು. ನೀನು ಯಾಕಣ ಹೇಳ್ದೆ? ಸುಮ್ಮನೆ ಇದ್ದಿದ್ರೆ ಆಗ್ತಿರ್ಲಿಲ್ವೇ? ಸುಮ್ಮನೆ ಯಾಕಮ್ಮ ಆಮೇಲೆ ಬಂದು ನಮ್ಮನ್ನು ಬಾಯಿಗೆ ಬಂದಂಗೆ ಬೈತೈತೀನಿ ಮತ್ತೆ. ಹಿಂಗೇನ ಸುಳ್ಳು ಹೇಳೋದು ಹಂಗೆ ಹಿಂಗೆ ಅಂತಾನೆ. ಆಮೇಲೆ ನಾವು ಫಾರಿನ್ ಕಳಿಸ್ತೀವಿ ಅಂತಾನೆ 5 ವರ್ಷ ತಗೊಂಬೋದು. ಆಮೇಲೆ ಫಾರಿನಿಗೆ ಕಳಿಸ್ಲಿಲ್ಲ ಅಂದರೆ ನನ್ನ ಮೇಲೆ ಎಲ್ಲ ಕಂಪ್ಲೇಂಟ್ ಮಾಡೋದು ಯಾಕೆ ಅವೆಲ್ಲ ಅಂತಾನೆ ನಾನೇ ನಿಜ ಹೇಳಿದೆ. ಸರಿ ಆಯಿತು ಹೋಗ್ರಿ. ಆಮೇಲೆ ಬರ್ರಿ, ಈ ತಿಂಗಳದು ಹಾಲಿನ ದುಡ್ಡು ಕೊಡ್ತೀನಿ ಸಾಯಂಕಾಲಕ್ಕೆ. ಸರಿ ಅಣ್ಣ, ಆಯ್ತು, ಬರ್ತೀವಿ, ನಡೀರಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.